अतः सदा भय सदा तस्मै ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯವರು ಭಕ್ತರ ಕನಸಿನಲ್ಲಿ ಗೋಚರಿಸಿ ಇಲ್ಲಿನ ವನರಾಶಿಯ ಸುಂದರ ಪ್ರಶಾಂತ ವಾತಾವರಣದ ನೆಲೆಯಲ್ಲಿ ಮಠ ಸ್ಥಾಪಿಸಿ ತನಗೊಂದು ಬೃಂದಾವನ ನಿರ್ಮಿಸುವಂತೆ ತಿಳಿಸಿದ್ದರಿಂದ ಈ ಪ್ರದೇಶ ಕಿರು ಮಂತ್ರಾಲಯವೆಂದು ಪ್ರಖ್ಯಾತಿ ಪಡೆಯಿತು. ಶತಮಾನದ ಹಿಂದೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯವರು ಭಕ್ತರಾದ ವಾದಿರಾಜ ಭಟ್, ರಾಮಚಂದ್ರ ಭಟ್ ಹಾಗೂ ಶ್ರೀನಿವಾಸ ಭಟ್ಟರ ಕನಸಿನಲ್ಲಿ ಬಂದಿದ್ದು ಪ್ರಾರಂಭದಲ್ಲಿ ಇಲ್ಲಿ ಚಿಕ್ಕ ರಾಘವೇಂದ್ರ ಸ್ವಾಮಿಯವರ ಮಠ ಮತ್ತು ವೃಂದಾವನ ಸ್ಥಾಪನೆಯಾಯಿತು. ಈ ಮೊದಲೇ ನೆಲೆ ನಿಂತು ಭಕ್ತರನ್ನು ಕಾಪಾಡುವ ಭದ್ರಕಾಳಿ ಗುಡಿ ಮಠದ ಆವರಣದಲ್ಲೇ ಇದೆ. ಚಾಮುಂಡಿ, ಸರಸ್ವತಿ, ಗಣಪತಿಯ ಗುಡಿ ಇದೆ. ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ ಇಂದು ನಡೆಯಿತು. 10 ಊರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪುನೀತರಾದರು. ಬೆಳಿಗ್ಗೆಯಿಂದಲೇ ಭಕ್ತರು ಮಠಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ಈ ಸನ್ನಿಧಿಯಲ್ಲಿ ಭಕ್ತರ ಆಶೋತ್ತರವನ್ನು ಈಡೇರಿಸುವ ರಾಘವೇಂದ್ರ ಸ್ವಾಮಿಯವರ ಈ ದಿವ್ಯ ಸನ್ನಿಧಿ ವರುಷದಿಂದ ವರುಷಕ್ಕೆ ಪ್ರಗತಿ ಹೊಂದುತ್ತಾ ಬಂದಿದೆ. ತೆಕ್ಕಟ್ಟೆಯಲ್ಲಿರುವ ಈ ಕಿರು ಮಂತ್ರಾಲಯ ಉಡುಪಿ ನಗರದಿಂದ 16 ಮೈಲು ದೂರದಲ್ಲಿದೆ. ಕುಂದಾಪುರದಿಂದ 6 ಮೈಲು ದೂರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತೆಕ್ಕಟ್ಟೆಗೆ ಬಂದು ಎಡಕ್ಕೆ 1 ಫರ್ಲಾಂಗ್ ಕಿರು ದಾರಿಯಲ್ಲಿ ಮುಂದುವರಿದರೆ ರಾಘವೇಂದ್ರ ಮಠ ಸಿಗುತ್ತದೆ. ಇಲ್ಲಿ ಪಾದಪೂಜೆ, ಕ್ಷೀರಾಭಿಷೇಕ, ಅರ್ಚನೆ, ಪಂಚಾಮೃತ, ಅಲಂಕಾರ ಪೂಜೆ, ರಂಗಪೂಜೆ, ರಥೋತ್ಸವ, ಸರ್ವಸೇವೆ, ಮಹಾಪೂಜೆ ನಡೆಯುತ್ತದೆ. ಕಿರು ಮಂತ್ರಾಲಯವು ವರುಷದಿಂದ ವರುಷಕ್ಕೆ ಅಭಿವೃದ್ಧಿ ಹೊಂದುತ್ತಿದ್ದು ಭಕ್ತರ ಅನುಕೂಲಕ್ಕಾಗಿ ಹಲವು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಠದವರು ಹಮ್ಮಿಕೊಂಡಿದ್ದಾರೆ.
ನಾನು ಶ್ರೀಕಾಂತ್ ಭಟ್ ಅಂತೇಳಿ ಈ ಕಿರುಮಂತ್ರಾಲಯ ತೆಕ್ಕಟ್ಟೆ ಕ್ಷೇತ್ರದ ವ್ಯವಸ್ಥಾಪಕ. ಇದು ಸಾಮಾನ್ಯ ಒಂದು 100 ವರ್ಷ ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಹಿಂದೆ ಶ್ರೀಯುತ ರಾಮಚಂದ್ರ ಭಟ್ರು ಈ ಮಂತ್ರಾಲಯದ ಗುರುಗಳ ಆದೇಶದ ಮೇರೆಗೆ ಇಲ್ಲಿ ಈ ಮಠವನ್ನು ಸ್ಥಾಪನೆ ಮಾಡಿದರು. ತುಂಬ ಅಜೀರ್ಣಾವಸ್ಥೆಯಲ್ಲಿತ್ತು. ನಂತರ ಅವರ ಮಗನಾದಂಥ ವಾದರಾಜ ಭಟ್ರು ಇಲ್ಲಿ ಸ್ವಲ್ಪ ಜೀರ್ಣೋದ್ಧಾರ ಮಾಡಿಕೊಂಡು ಈ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಈಗ ಅವರ ಮಗ ಸುರೇಂದ್ರ ಭಟ್ ಅನ್ನೋರು ಈ ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ವರ್ಷದಲ್ಲಿ 3 ದಿವಸ ಆರಾಧನೆ ಹಾಗೂ ಮೊದಲನೇ ದಿನ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಕೊನೆಯಲ್ಲಿ 1008 ಕಾಯಿ ಗಣಹೋಮ ನಡೆಯುವಂತಹದ್ದು ವಿಶೇಷವಾಗಿ ಅನ್ನದಾನ ಬಹಳ ವಿಶೇಷವಾಗಿ ನಡೀತದೆ. ಪ್ರತಿ ದಿವಸ ಹೆಚ್ಚು ಕಡಿಮೆ 1,000ದಿಂದ 1,500 ತನಕ ಜನಕ್ಕೆ ಅನ್ನದಾನ. ಸಾಕಷ್ಟು ಜನ ಇಲ್ಲಿ ಬೇಡಿಕೊಂಡಂತ ಎಲ್ಲ ಕಾರ್ಯಗಳು ಅವರ ಕನಸುಗಳು ನನಸುಗಳಾಗಿದೆ. ತುಂಬಾ ಜನ ಇಲ್ಲಿ ಬಂದು ಹೇಳ್ಕೊಂಡಿದ್ದಾರೆ. ತುಂಬಾ ಕಾಣಿಕವಾದಂಥ ಕ್ಷೇತ್ರ. ಅವರವರ ಆಸೆಗಳ ಅಭಿಷ್ಟಗಳನ್ನು ಶ್ರಾಯರು ನೆರವೇರಿಸಿಕೊಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಕಾರ್ಯಕ್ರಮ 5 ದಿವಸ ನಡೀತದೆ. ದಾನಿಗಳೆಲ್ಲ ಬಂದು ಪ್ರತಿಯೊಂದು ಅನ್ನದಾನಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಅದು ಮಧ್ಯಾಹ್ನ ಹೊತ್ತಿಗೆ ತುಂಬ ವಿಶೇಷವಾಗಿ ಜನಸಂದಣಿ ಇರುತ್ತೆ. ಹೀಗೆ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಬಹಳಷ್ಟು ಕೆಲಸಗಳು ನಿರೀಕ್ಷೆಯಲ್ಲಿದೆ. ಅದನ್ನೆಲ್ಲ ಮಾಡಬೇಕಾಗಿದೆ. ನೋಡಬೇಕು ಭಗವಂತ ಹೇಗೆ ನಡೆಸ್ಕೊಡ್ತಾನೆ ಅಂತ ಹೇಳಿ. ಹತ್ತಿರದ ಎಲ್ಲ ಹೆಚ್ಚು ಕಡಿಮೆ ಒಂದು 50-100 ಕಿಲೋಮೀಟರ್ ಹಾಗೂ ಬೆಂಗಳೂರು ಈ ಕಡೆಯಿಂದ ಕೂಡ ಜನ ಭಕ್ತಾದಿಗಳು ಬಂದು ಅವರವರ ಅಭೀಷ್ಟವನ್ನು ರಾಯರು ನಡೆಸ್ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಹೊರಗಿಂದ ಬಂದು ಸೇವೆ ಮಾಡಿಕೊಂಡು ಅವರ ಮದುವೆ ಆಗದಿದ್ದವರಿಗೆ ಮದುವೆ, ಸಂತಾನ ಇಂಥದ್ದು ಎಲ್ಲ ಕೂಡ ನಡೆದಂತಹದ್ದು ನಮ್ಮ ದೃಷ್ಟಿಗೆ ಬಂದಿದೆ. ಎಷ್ಟೋ ಜನ ಬಂದು ಹೇಳಿದ್ದಾರೆ ತಮ್ಮ ಈ ಅಭೀಷ್ಟಗಳಾಗಿದೆ, ನಾವು ನೆನೆಸ್ಕೊಂಡಂಥದ್ದು ನಡೆದಿದೆ ಅಂತೇಳಿ. ಇನ್ನೂ ಕೂಡ ನಡಿಬೇಕಾದ ಕೆಲಸಗಳು ಬಹಳಷ್ಟು ಇದೆ. ಈಗ ಈ ಮೇಲ್ಛಾವಣಿಯಲ್ಲಿ ಎಲ್ಲ ಹಿಂದೆ ಸಿಮೆಂಟಿನ ಶೀಟ್ಗಳನ್ನು ಹಾಕಿದ್ದಾರೆ. ಆ ಶೀಟ್ಗಳೆಲ್ಲ ತೆಗೆದು ಬೇರೆ ತಗಡಿನ ಶೀಟ್ ಮಾಡಬೇಕಾಗಿದೆ. ಕೆಳಗಡೆ ನೆಲ ಕೂಡ ಎಲ್ಲ ತುಂಬ ಇಲ್ಲಿ ಮಳೆಗಾಲದಲ್ಲಿ ಉಜನೆ ಬಂದು ಹಾಳಾಗ್ತದೆ. ಅದಕ್ಕೆಲ್ಲ ಕಾಂಕ್ರೀಟ್ ಬೆಡ್ ಹಾಕಿ ಟೈಲ್ಸ್ ಹಾಕಬೇಕು. ಹಾಗೆ ರಾಯರಿಗೆ ಎಡನಾಳಿ ಆಗಬೇಕು. ಎಡನಾಳಿ ಕೂಡ ಇನ್ನೂ ಆಗಬೇಕಾದಂಥ ಕೆಲಸಗಳಿದೆ. ಹೆಚ್ಚು ಕಡಿಮೆ ಇನ್ನೂ ಒಂದು 15ರಿಂದ 20 ಲಕ್ಷ ಸಣ್ಣ ಮಟ್ಟದ ಮಾಡುವಂಥ ಕೆಲಸಗಳು ಬಾಕಿ ಇದೆ. ಅದನ್ನೆಲ್ಲ ದೇವರು ನಡೆಸಿಕೊಟ್ರೆ ಪ್ರಾಯಶಃ ಆಗಬಹುದು. ಇವತ್ತು ಆರಾಧನೆ, ಮಧ್ಯದ ಆರಾಧನೆ ವಿಶೇಷವಾಗಿ ಬೆಳಿಗ್ಗೆ 5:30ರಿಂದ 6 ಗಂಟೆಗೆ ಸುಪ್ರಭಾತ, ನಂತರ ಇಲ್ಲಿ ಪಾದಪೂಜೆ, ನಂತರ 10 ಗಂಟೆ ಸುಮಾರಿಗೆ ಎಲ್ಲ ಅಭಿಷೇಕಗಳು ಅಂದರೆ ಪಂಚಾಮೃತ, ಫಲಪಂಚಾಮೃತದ ಅಭಿಷೇಕಗಳು, ನಂತರ ಕಲಶಾಭಿಷೇಕ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ 12:30, 1 ಗಂಟೆಗೆ ಮಹಾಪೂಜೆ ಆಗಿ ಅನ್ನದಾನ ನಡೆಯುವಂತಹದ್ದು ಕಾರ್ಯಕ್ರಮ. ಮಧ್ಯಾಹ್ನ ಸಂಜೆ ಹೊತ್ತಿಗೆ ತೊಟ್ಟಿಲು ಸೇವೆ, ಪಲ್ಲಕ್ಕಿ ಉತ್ಸವ, ರಥೋತ್ಸವ ಹಾಗೂ ಮಹಾಮಂಗಳಾರತಿಯಾಗಿ 8:00ವರೆಗೆ ಎಲ್ಲ ಸಮಾಪ್ತಿ ಆಗ್ತದೆ. ಈ ರೀತಿಯ ಕಾರ್ಯಕ್ರಮಗಳು ದಿವಸ ನಡೀತದೆ ಆರಾಧನೆ ಸಂದರ್ಭದಲ್ಲಿ. ಹಿಂದೆ ಇದ್ದಂಥ ವಾದರಾಜ ಭಟ್ರಿಗೂ ಹಾಗೂ ಅವರ ತಂದೆಯಾದ ರಾಮಚಂದ್ರ ಭಟ್ ಅವರಿಗೆ ಗುರುಗಳು ಕನಸಿನಲ್ಲಿ ಬಂದು ಈ ಕ್ಷೇತ್ರದಲ್ಲಿ ನಾನು ನೆಲೆಸ್ತೇನೆ, ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿಕೊಂಡ ಪ್ರಕಾರ ಸಣ್ಣ ಪ್ರಾರಂಭದಲ್ಲಿ ಮಾಡಿ ಈಗ ದೊಡ್ಡ ಕಟ್ಟಡ ಆಗ್ತಾ ಇದೆ. ಇನ್ನೂ ವಿಶೇಷವಾದ ಕೆಲಸಗಳಾಗಬೇಕು. ಇಲ್ಲಿ ವಿಶೇಷವಾಗಿ ರಾಯರ ವೃಂದಾವನ ಜೊತೆಗೆ ಮುಂದುಗಡೆ ಪ್ರಾಣದೇವರ ಪ್ರತಿಷ್ಠಾಪನೆ ಆಗಿದೆ. ಅದರ ನಂತರದಲ್ಲಿ ಗಣಪತಿ, ಸರಸ್ವತಿ ಹಾಗೂ ದುರ್ಗೆಯ ಇದೆ. ಮುಂದುಗಡೆ ಕ್ಷೇತ್ರ ದೇವತೆಯಾದಂಥ ಚಾಮುಂಡಿ ಇದ್ದಾಳೆ. ಎಲ್ಲರ ಅಭೀಷ್ಟವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.